ಚನ್ನಪಟ್ಟಣ ತಾಲೂಕಿನ ದೊಡ್ಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತರಾದ ಸ್ವಾಮಿ ಹಾಗೂ ರಾಜು ಅವಿರೋಧ ಆಯ್ಕೆಯಾದರು. ಸಂಘದ ಕಚೇರಿಯಲ್ಲಿ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಕೆಟಿ ಉಮೇಶ್ ಅವರು ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಡೇರಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ನೀಲಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬ್ರಹ್ಮಣಿಪುರ ಸೊಸೈಟಿ ಮಾಜಿ ಅಧ್ಯಕ್ಷ ಡಿಎಲ್ ಜಗದೀಶ್ ಅವರು ಮಾತನಾಡಿ, ಶಾಸಕರಾದ ಸಿಪಿ ಯೋಗೇಶ್ವರ್ ಹಾಗೂ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಡೇರಿಯ ಸದಸ್ಯರ ಹಿತ ಕಾಪಾಡುವುದರ ಜೊತೆಗೆ ಸಂಘದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು, ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಡೇರಿಗೆ ಹಾಗೂ ಗ್ರಾಮಕ್ಕೆ ಉತ್ತಮ ಹೆಸರು ತರಬೇಕು ಎಂದು ಹಾರೈಸಿದರು. ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಈ ದಿನ ಚುನಾವಣೆ ನಡೀತಾ ಇದೆ. ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ವಾಮಿ ಸನ್ ಆಫ್ ಕೆಂಚೇಗೌಡ ಅವರು ನಾಮಪತ್ರ ಸಲ್ಲಿಸಿದ್ದು, ಪಿ ರವಿ ಅವರು ಸೂಚಿಸಿದ್ದು, ರಾಜು ಅವರು ಅನುಮೋದಿಸ್ತಾರೆ. ಇದು ಕೂಡ ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಅಂಗೀಕರಿಸ್ತಾ ಇದ್ದೀವಿ. ಏನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಸನ್ ಆಫ್ ಪಿಟ್ಟೆ ನಿಂಗೇಗೌಡ ಅವರು ನಾಮಪತ್ರ ಸಲ್ಲಿಸಿದ್ದು, ಸ್ವಾಮಿ ಅವರು ಸೂಚಿಸಿದ್ದು, ನಿಂಗರಾಜ್ ಅವರು ಅನುಮೋದಿಸ್ತಾರೆ. ಇದು ಕೂಡ ನಾಮಪತ್ರ ಕ್ರಮಬದ್ಧವಾಗಿಂದ ಅಂಗೀಕರಿಸ್ತಾ ಇದ್ದೀವಿ. ಏನು ಕಾಯ್ದೆ ಮತ್ತು ಬೈಲಾ ಪ್ರಕಾರ ತಲಾ ಒಂದೊಂದೇ ಸ್ಥಾನಗಳಿಗೆ ಒಂದೊಂದೇ ನಾಮಪತ್ರಗಳು ಸ್ವೀಕೃತವಾಗಿರೋದ್ರಿಂದ ಅಧ್ಯಕ್ಷರಾಗಿ ಸ್ವಾಮಿ ಸನ್ ಆಫ್ ಕೆಂಚೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಎಲ್ಲ ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ರಾಜು ಸನ್ ಆಫ್ ಪಿಟ್ಟೆ ನಿಂಗೇಗೌಡ ಅವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಘೋಷಣೆ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಡಿಎಲ್ ಸತೀಶ್, ಸಂಜಯ್ ಡಿಎಸ್, ಗೌತಮ್, ಅನಿಲ್ ಕುಮಾರ್, ನಿರಂಜನ್, ಶಿವು, ಸತೀಶ್ ಡಿಎನ್ ಹಾಗೂ ಗ್ರಾಮದ ಮುಖಂಡರು ಡೇರಿಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ